ಹಾಯ್ ಹೆಲೋ ನಮಸ್ಕಾರ. ಇವತ್ತು ನಾವು ಒಂದು ಫಂಕ್ಷನಿಗೆ ಹೋಗಲಿಕ್ಕೆ ನಾನು ರೆಡಿಯಾಗಿದ್ದೇನೆ. ಅಮ್ಮ ಇನ್ನೂ ರೆಡಿ ಆಗಲಿಲ್ಲ, ಆಗ್ತಿದ್ದಾರೆ. ಬನ್ನಿ ಅಮ್ಮನನ್ನು ತೋರಿಸ್ತೇನೆ. ನೋಡಿ, ಅಪ್ಪ ಮತ್ತು ತಮ್ಮ ಡ್ರೆಸ್ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಇನ್ನು ಗಾಡಿ ಒಳಗೆ ಇಡಬೇಕಷ್ಟೇ. ಅವರೆಲ್ಲಿಗೋ ಹೋಗಿದ್ದಾರೆ. ನಾನು ಅಮ್ಮನನ್ನು ತೋರಿಸ್ತೇನೆ ಅಂತ ಒಳಗೆ ಬಂದದ್ದು. ಅವರು ಎಲ್ಲಿ ಅಂತ ಕಾಣ್ತಿಲ್ಲ. ನೋಡಿ, ಓಡ್ತಿದ್ದಾರೆ ಅವರು. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ, ಬಳೆ ಮತ್ತೆ ಮುಖಕ್ಕೆಲ್ಲ ಹಾಕ್ಲಿಕ್ಕೆ. ನೋಡಿ, ಇದು ನೋಡಿ, ಮೊನ್ನೆ ಒಬ್ಬರು ಗಿಫ್ಟ್ ಕೊಟ್ಟದ್ದು. ಬಳೆ ಎಲ್ಲ ಹಾಕ್ಲಿಕ್ಕೆ ಒಳ್ಳೆದಾಗ್ತದೆ. ಇಂಥದ್ದೆಲ್ಲ ಇದ್ದರೆ ಬಳೆ ಒಡೆಯುವುದಿಲ್ಲ. ನೋಡಿ, ಹೀಗೆ ಹಾಕಿ ಈಗ ಹೊಸರಿಗೆ ಮಾತ್ರ ನೋಡಿ ಹೀಗೆ ಹಾಕಲಿಕ್ಕೆ. ಸರಿ, ಈಗ ನಾನು ಎಲ್ಲಿಗೂ ಹೋಗುದಂತ ಹೇಳಿಲ್ಲ, ನೀನು ಹೇಳು. ನಾನು ಹೇಳಿದೆಲ್ಲ ಈಗ ಅಲ್ಲಿ. ಎಲ್ಲಿ ಹೇಳಿದ್ದಿ? ಹೇಳಿಲ್ಲ ನೀನು. ನನ್ನ ಅಮ್ಮನ ಅಕ್ಕನ ಗೃಹ ಪ್ರವೇಶಕ್ಕೆ ನಾವು ಪೇಪಿ ಅಂತ ಕರೆಯೋದು. ಹಾಗೆ ನಾನು ಆಲೋಚನೆ ಮಾಡಿ 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 ಅಂತ ಹೇಳಿತ್ತು. ಆಯಿತಾ, ಹೋಗ್ತೇನೆ. ಆಯಿತಾ, ರೆಡಿ ಆಗಲಿಲ್ಲ. ಆಯಿತಾ, ಇನ್ನು ನನ್ನದು ಬೇಗ ಆಗಿದೆ. ಹಾಗೆ ತಮ್ಮ ಇಲ್ತಾನೆ ಅಂತ ಗೊತ್ತಿಲ್ಲ. ನೋಡಿ, ತೋಟಕ್ಕೆ ಈಗ ನೀರು ಬಿಟ್ಟಿದ್ದಾರೆ. ಸರಿ, ಇನ್ನು ಮತ್ತೆ ಸಿಗ್ತೇನೆ. ಆಯಿತಾ, ನಾನು ಅಪ್ಪ ಅಂತೂ ಇಂತೂ ಹೊರಟೆವು. ನನ್ನ ಈ ಬಳೆ ಒಂದು ಸಿಕ್ಕಲಿಲ್ಲ ಅಂತ ಅದನ್ನು ಹುಡುಕಿ ಹುಡುಕಿ ಸಾಕಾಯಿತು. ಈ ಸೆಕೆಗೆ ಎಲ್ಲಿಗೂ ಹೋಗೋದು ಬೇಡ ಅಂತ ಕಾಣ್ತದೆ. ಆದರೂ ಹೋಗೋದು ಅನಿವಾರ್ಯ ಅಲ್ಲ, ಹೋಗಲೇಬೇಕಲ್ಲ. ಹಾಗೆ ಬನ್ನಿ ಹೋಗುವ. ಘಾಟಿಯಲ್ಲಿ ಸಿಗುವ ದೇವಸ್ಥಾನ ಇದು. ಅಲ್ಲಿ ಹೋಗಿ ದೇವರನ್ನು ದರ್ಶನ ಮಾಡಿ ಮತ್ತೆ ನಾವು ವಾಪಸ್ ಹೊರಟ್ವಿ. ನಮ್ಮ 6 ಗಂಟೆಯ ಜರ್ನಿಯ ನಂತರ ಅಲ್ಲಿಗೆ ಮನೆ ಒಕ್ಕಲಿಗೆ ಮುಟ್ಟಿದೆವು. ಅಲ್ಲಿ ಕರೆಕ್ಟಾಗಿ ನಾವು ಹೋಗುವಾಗ ಬಲಿ ಆಗ್ತಿತ್ತು. ಎಲ್ಲ ಸಂಬಂಧದವರೊಟ್ಟಿಗೆ ಎಲ್ಲ ಮಾತಾಡುವಾಗ ಊಟಕ್ಕೆ ರೆಡಿ ಆಯಿತು. ಮತ್ತು ಊಟ ಮಾಡಿದೆವು. ನೋಡಿ ಮನೆ ಹೇಗೆ ಉಂಟಂತ. ನೋಡಿ, ಎಲ್ಲ ಲಾಸ್ಟ್ ಸೀಟಲ್ಲಿ ಕುತ್ಕೊಂಡಿದ್ದಾರೆ. ಜಾಗ ಇಲ್ಲಂತೆ, ಆದರೂ ಅಷ್ಟಲ್ಲಿ ಬೊಬ್ಬೆ ಹಾಕ್ತಿದ್ದಾರೆ. ನೀವು ಅಲ್ಲೇ ಕುತ್ಕೊಳ್ಳಿ, ಬರೋದೇ ಬೇಡ. ಅದೊಂದು ಮುಕ್ಕಲಾಯ್ತು. ಈಗ ಮಲ್ಕೊಳ್ಳೋದಾಯ್ತಾ. ಒಳ್ಳೆ AC ಉಂಟು, ಒಳ್ಳೆ ನಿದ್ರೆ ಬರ್ತದೆ. ಆದರೆ ಬರು ನೋಡಿ, ಮಕ್ಕಳು ನೋಡಿ. ನಾಳೆ ಮತ್ತೆ ಬೇಡ, ಸುಮ್ಮನೆ ಯಾಕೆ ಹೇಳುದು. ಗುಡ್ ನೈಟ್. ಗುಡ್ ನೈಟ್. ಮತ್ತೆ ಇನ್ನೊಮ್ಮೆ ಎಂತ ಗೊತ್ತುಂಟಾ, ಹೇಳು. ಈ ನೈಟಿದು ಕತೆ ಹೇಳಲಿಲ್ಲಲ್ಲ. ನೋಡಿ, 2 ಸೀರೆ ಮಾತ್ರ ತಗೊಂಬಂದ. ನೈಟಿ ತಗೊಂಬರ್ಲಿಕ್ಕೆ ಬರ್ತದೆ. ಈಗ ಹೋಗಿ ತಗೊಂಬಂದ ಅಂಗಡಿಗೆ ಹೊಸತ್ತು ನೈಟಿ. ಹೇಗುಂಟು? ಗುಡ್ ನೈಟ್. ನಾನು ಎದ್ದಿದ್ದೇನೆ. ನೋಡಿ, ಮಲ್ಕೊಂಡಿದ್ದಾರೆ ಇವರಿಬ್ಬರು. ಇಲ್ಲಿ ಕೆಳಗೆ ಒಬ್ಬಳು ಇದ್ದಾಳೆ, ಮತ್ತು ಆಚೆ ರೂಮಲ್ಲೆಲ್ಲ ಇದ್ದಾರೆ. ನಮ್ಮ ಫ್ಯಾಮಿಲಿಗೆ ಫುಲ್ ಒಂದು ಫ್ಲಾಟಿನಾಗೆ ಕೊಟ್ಟಿದ್ದಾರೆ. ನೋಡಿ, ನೋಡಿ ವಾತಾವರಣ ಹೇಗುಂಟು. ನಮ್ಮ ಗಾಡಿ ಏನು ಅಂಚ ರಾತ್ರಿ ಬಸ್ या दृष्टा निखिलागसंघशमनी स्पृष्टावकुपावनी रोगाणामभिवन्दिता निरसिनी चित्तान्तकर्तासिनी प्रत्यासत्तिविधायिनी भगवतः कृष्णस्य संरोपिता न्यस्ता तच्चरणे विमुक्तिफलदा तस्यै तुलस्यै नमः।
ತುಳಸಿ ದಾಮೋದರಾಭ್ಯಾಂ ನಮಃ. ಒಂದು ಹೂವನ್ನು ಇಡಿ. ಶ್ರೀ ಲಕ್ಷ್ಮೀನಾರಾಯಣಧ್ಯಾನೇ ಸಾವಧಾನ ಬ್ರಹ್ಮ. ಎಲ್ಲ ಬಲಗಾಲ ಇಟ್ಕೊಂಡು ದೇವಸ್ಮರಣೆ ಮಾಡ್ತಾ ಒಳಗೆ ಹೋಗೋಣ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಹಸು ಬಿಡಿ ಫಸ್ಟ್ ಹಸು ಬಿಡಿ. ಅಲ್ಲಿ ಒಂಚೂರು ಹೂವನ್ನು ಇಟ್ಟು ಸ್ಟವ್ ಮೇಲೆ ಇಟ್ಟು ಸ್ಟವ್ ಹಚ್ಚಿ. ಬೆಳಗಿನ ಟಿಫಿನಿಗೆ ಮೂಡೆ ಮಾಡಿದ್ದಾರೆ. ನಮ್ಮ ಸೈಡೆಲ್ಲ ಮೂಡೆ ಹೇಳೋದು ಸೂಪರ್ ಇತ್ತು ಮಾತ್ರ ಎಲ್ಲ ಐಟಮ್. ಕಾರಣಿಗೆ ಹಾಕಿ ಇದಮಾಸನಂ ಮಂತ್ರಾಕ್ಷತೆ ಅವ್ರ ತಲೆ ಮೇಲೆ ಹಾಕಿ. ಲಕ್ಷ್ಮೀನಾರಾಯಣಾಭ್ಯಾಂ ನಮಃ ಭವತ್ಸು ಆವಾಹಯಿಷ್ಯೆ. ಆವಾಹಯ. ನೀವು ಅವ್ರ ಕುಂಕುಮ ಹಚ್ಚಿ, ನೀವು ಅವ್ರಿಗೆ ಅರಿಶಿನ ಕುಂಕುಮ ಹೂ ಕೊಡಿ. ಗಂಧದ್ವಾರಾಮೃತಾದರ್ಶ ನಿತ್ಯಪುಷ್ಟಾಂಗೀಶಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಹೋಪಕ್ರಯಶ್ಯಂ ಗಂಧಾದಿ ಸಕಲಾರಾಧನೈಃ ಸ್ವರ್ಚಿತಮಸ್ತು. ಕಪೋಲಭೂಷಣಾರತೆ ಹರಿದ್ರಾಚೂರ್ಣಂ. ಅಲ್ಲೇ ಮಲ್ಲಿಗೆ ಹೂವಿದೆ ಕೊಡಿ ಅದನ್ನು. ಆಯಾನೇತೆ ಪರಾಯಾಣಿ ಕುಡಿ. ತಾಂಬೂಲಂ ಶ್ರೀಕರಂ ಭದ್ರಂ ವಿಷ್ಣುಪ್ರಿಯಕರಂ ಶುಭಂ ಯಸ್ಮಾವಸ್ಯ ಸದಾನೀನಾಥ ಶಾಂತಿಂ ಕೊಡಿ. ಫಲಂ ಮನೋರಥಂ ಶಿವಶರಣಂ ಪ್ರವರ್ಧನಂ ಯಸ್ಮಾವಸ್ಯ ಸದಾನೀನಾಥ ಶಾಂತಿಂ ಪ್ರಯಚ್ಛಮೆ. ಹಿಡ್ಕೊಳ್ಳಿ, ನೀವು ಹಿಡ್ಕೊಳ್ಳಿ. ಯಜಮಾನತೆ ನೀರು ಹಾಕಿ, ಸ್ವಲ್ಪ ತುಳಸಿನೂ ಹಿಡ್ಕೊಳ್ಳಿ. ತುಳಸಿನೂ ಹಿಡ್ಕೊಳ್ಳಿ, ನೀರು ಹಾಕಿ ಯಜಮಾನತೆ. ಒಂದು ನಿಮಿಷ, ಸಾರಿ, ಅದು ಕೆಳಗಿಡಿ, ದುಡ್ಡು ಕೆಳಗಿಡಿ. ತಟ್ಟೆ ತೆಗೆದುಕೊಡಿ ಉಪಾಯಿಂದ. ವಾಯನಂ ತುಭ್ಯಂ ಪ್ರದಾಸ್ಯಾವಹ ಪ್ರಸನ್ನೋ ವರದೌ ಭವತಃ. ತುಳಸಿ ನೀರು ಹಾಕಿ. ಹಿರಣ್ಯ ಗರ್ಭಗರ್ಭತ್ತಂ ಹೇಮ ಬೀಜಂ ವಿಭಾವಸೋ. ಒಂದು ನಿಮಿಷ, ಮನೆಯವ್ರ ಕೆಲವು ಕೊಡಿ. ಹೇಮ ಬೀಜಂ ವಿಭಾವಸೋ ಅನಂತ ಪುಣ್ಯ ಫಲದಂ ಅತಃ ಶಾಂತಿಂ ಪ್ರಯಚ್ಛಮೆ. ಕೊಡಿ ಅವರಿಗೆ. ಪ್ರಯಚ್ಛತು ಆಚರಿತ ಸತ್ಕರ್ಮ ಸಂಪೂರ್ಣ ಫಲವಾಪ್ತಿರಸ್ತು. ಅಲ್ಲೇ ನಮಸ್ಕಾರ ಮಾಡಿ, ಇಬ್ಬರು ನಮಸ್ಕಾರ ಮಾಡಿ ಅವರಿಗೆ. ಮಂತ್ರ ಆಚರಿತ ಸತ್ಕರ್ಮ ಸಂಪೂರ್ಣ ಫಲವಾಪ್ತಿರಸ್ತು. ಮತ್ತೆ ಅವ್ರ ತಲೆ ಮಂತ್ರ ಅಕ್ಷರ ಹಾಕಿ. ಲಕ್ಷ್ಮೀನಾರಾಯಣಾಭ್ಯಾಂ ನಮಃ ಯಥಾಸ್ಥಾನ ಮುದ್ವಾಸಯಾಮಿ. ಸೆಕೆಂಡ್ ಕೊಡ್ತೇವೆ. ಊಟ ಎಲ್ಲ ಆಯಿತು. ಒಂದು ಎಲ್ಲ ಸಂಬಂಧವು ಸಿಕ್ಕುವ ಖುಷಿ ಆಗ್ತದೆ. ಅಣ್ಣ ಎಲ್ಲ ಬಂದಿದ್ದರು. ಈಗ ಅಣ್ಣನ ಮಗಳು ನಮ್ಮೊಟ್ಟಿಗೆ ಬಂದಿದ್ದಾಳೆ. ಇನ್ನು ನಮ್ಮ ಕಾರಂಜಿಗೆ ಹೋಗೋದು ಪುನಃ. ಮಾರೆ ತುಂಬ ಅಮ್ಮನಿಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ಹಾಗೆ ಅಪ್ಪ ಮತ್ತು ಅಮ್ಮ ಮಾವಿನ ಹಣ್ಣು ತರಲಿಕ್ಕೆ ಹೋಗಿದ್ದಾರೆ. ಇಷ್ಟು ಜರ್ನಿ ಮಾಡಿದ ಮೇಲೆ ಸುಸ್ತಾಗಿರ್ತದಲ್ಲ, ಹಾಗೆ ಹೋಟ್ಲಲ್ಲೇ ಹೋಗಿ ಊಟ ಎಲ್ಲ ಮಾಡಿ ಮನೆಗೆ ಬಂದದ್ದು. ಮನೆಯಲ್ಲಿ ಎಲ್ಲರಿಗೂ ತಾಂಬೂಲ ಕೊಟ್ಟಿದ್ದಾರೆ, ಮತ್ತು ಒಂದು ಹರಿಮಾಣ ಕೊಟ್ಟಿದ್ದಾರೆ. ನೋಡಿ, ಚಂದ ಉಂಟು. ನಿಮಗೆ ಈ ವ್ಲಾಗ್ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್.